ಗಿರಿಮರೆಯಲಿಂದ್ರನ ಖಾದಿಗಳು ಗಲೇ ಗಿರಿಮರೆಯಲಿಂದ್ರನ ಖಾದಿಗಳು ಗಲೇ ಕಾಯ್ದೆ ಗೋಕುಲವರ ಕರೆದು ಮಕರವ ಪೊರೆದೆ ಕರಿಯನು ತರಿದು ಮಕರವ ಪೊರೆದೆ ಕರಿಯನು ಗರುಡವ ಗರುಡವಾಹನ ಭಾರ ಬೆಳೆಸುತ್ತ ಗರಿಗೆಯಂದದಿ ಹರುಣನಾಗೆದು ಅರಸಿ ಬೇಡಿದಳು ಬೇಡಿದಳು ಪುರುಷೋತ್ತಮ ವಾತ್ಸಲ್ಯ ಅಭಯ ಪ್ರದಾನಕರಣ ಆರ್ತಾರ್ಥಿ ನಿರ್ವ್ಯಾಪನ ಔಚಿತ್ಯಾತ್ ಆಘಾಷೋಷಣಾತ್ ಅಗಣಿತ ಪದಪ್ರಾಪಣಾತ್ ಪ್ರಪಂಚವನ್ನು ಆರು ರೀತಿಯಲ್ಲಿ ರಕ್ಷಿಸುವ ನೀನು. ಇಲ್ಲಿ ನಾವು ಕೇಳೋದು ಏನುಂಟು ನಿನಗೆಲ್ಲವೂ ಅರ್ಥ ಆಗುತ್ತದೆ. ಅಪರಾಧವನ್ನು ಮಾಡುವುದು ನಮಗೆ ಪ್ರಕೃತಿ ಸಹಜ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮಯ ದಾಸೋಹಂ ಇತಿ ಮಾನ್ಮತ್ವ ಕ್ಷಮಸ್ವ ಪುರುಷೋತ್ತಮ. ಇದರಲ್ಲಿ ನಾನಾದ್ರೇನು, ಸತ್ಯಭಾಮಿ ಆದ್ರೇನು, ನಾವು ಸದಾ ಅಪರಾಧವನ್ನು ಮಾಡುವುದಕ್ಕಾಗಿ ಇರುವವರು. ನೀ ಆಘಾಶೋಷಣ ಮಾಡುವವನು. ಆಘಾಶೋಷಣವನ್ನು ಮಾಡಿ ಅಗಣಿತ ಪದವನ್ನು ಕೊಡುವುದಕ್ಕೆ ನೀನಲ್ಲದೆ ಮತ್ತೆ ಯಾರಿದ್ದಾರೆ ಹಾಗೆಯೇ ಪ್ರಪಂಚದಲ್ಲಿ ನಾವು ನಮ್ಮವರು ಎಂಬಂತ ಮಮಕಾರದ ಮುರಪಾಶಕ್ಕೆ ಸಿಕ್ಕಿರ್ತೇವೆ. ಆ ಮುರಪಾಶವನ್ನು ಮೀರಿ ನಮ್ಮನ್ನು ಉತ್ತರಿಸುವನು ನೀನಲ್ಲದೆ ಮತ್ತಿನ್ಯಾರು. ಅಘಾಸುರನೆಂಬಂತ ಒಬ್ಬ ಆತ ಅಜಗರವಾಗಿ ಬಾಯಿದಲ್ಲಿ ನಿಂತಿದ್ದಾಗ ಅದು ಅಜಗರವಾಗಿ ಕಾಣಿಸಿದ್ರು ಗೋಪರು ಹೊರ ಹೋದ್ರಂತೆ ದನಕರ ಬೃಂದಿಗೆ. ಎಂಥ ಮುಗ್ಧತೆ ಅದು! ಕಣ್ಣೆದುರಿಗೆ ಕಾಣಿಸ್ತದೆ ಹಾವು ಬಾಯಿದಲ್ಲಿ ನಿಂತಂತೆ ಗವಿಯಂತೆ, ಆಗ್ಲೂ ಒಳಗೆ ಹೋದ್ರು. ಸ್ವಯಂಕೃತ ಅಪರಾಧ ಇದು ಅಂತ ನೀವು ಬಿಡ್ತೀಯ? ಇಲ್ಲವಲ್ಲ. ಆ ಹಸುರನನ್ನು ಕೊಂದು ಅವನನ್ನು ರಕ್ಷಿಸಲಿಲ್ಲ. ಯಾಕೆ? ನಿನಗೆ ಗೊತ್ತುಂಟು ಅಪರಾಧ ಮಾಡುವುದು ಮಾಮತ್ವ. ಹಾಗಾದ್ರೆ ಅಪರಾಧವನ್ನು ಮಾಡುವಲ್ಲಿಯೂ ಆ ಗೋಪರಿಗಿದ್ದದೇನು? ಜೊತೆಯಲ್ಲಿ ಕೃಷ್ಣನಿದ್ದಾನೆ ಎಂಬಂತ ಒಂದು ಸಾತ್ವಿಕ ಅಹಂಕಾರವೇ ಅಲ್ವೇ? ನಾವು ಹಾಗೆ ಯಾವುದೇ ಅಪರಾಧವನ್ನು ಮಾಡುವಾಗ ನಮ್ಮಲ್ಲಿ ಒಳಗಿರುವಂತಹ ಭಾವ ನಮ್ಮ ಜೊತೆಗೆ ಕೃಷ್ಣ ಇದ್ದಾನೆ, ಅವ ಸರಿ ಮಾಡುತ್ತಾನೆ. ಆ ಕಾರಣಕ್ಕಾಗಿ ನಮ್ಮಿಂದ ಅಪರಾಧಗಳು ಘಟಿಸ್ತದೆ. ದೇವರೇ, ಯಾರು, ಯಾರಿಂದ, ಯಾರಕ್ಕಾಗಿ ಎಲ್ಲೆಡೆ ಇರುವವ ನೀನು. ಸೇರಿದಂತಹ ಗೋಪರನ್ನು ಕರುಗಳನ್ನು ಎಲ್ಲರೂ ಬ್ರಹ್ಮ ಬೈದಿಟ್ಟರಂತೆ. ಒಮ್ಮೆ ಮತ್ತೆ ಮಳೆಯಲ್ಲಿ ಬ್ರಹ್ಮ ಬಂದು ನೋಡುವಾಗ ಎಲ್ಲ ಅದೇ ಜಾಗದಲ್ಲಿ ಇಟ್ಟುವಂತೆ. ಕರುಗಳು ಅಲ್ಲೇ ಉಂಟು, ಮಕ್ಕಳು ಅಲ್ಲೇ ಇದ್ದಾರೆ, ಗೋಪರು ಅಲ್ಲೇ ಇದ್ದಾರೆ. ಆಶ್ಚರ್ಯ ಆಯ್ತಂತೆ ಬ್ರಹ್ಮನಿಗೆ. ಹಾಗಾದ್ರೆ ನಾನು ಸತ್ಯಲೋಕದಲ್ಲಿ ಬಚ್ಚಿಟ್ಟು ಬಂದಂತ ಅವರೇನಾಯ್ತು? ಅಲ್ಲಿ ಹೋಗಿದ್ರೆ ಅಲ್ಲಿಯೂ ಇದ್ದಾರಂತೆ. ಇಲ್ಲಿ ಬಂದು ನೋಡಿದ್ರೆ ಎಲ್ಲವಾಗಿ ಕಾಣಿಸುವ ನೀನೇ ಆಗಿ ನಿಂತದ್ದನ್ನು ನೋಡಿ ಬ್ರಹ್ಮದೇವರಿಗೆ ಅಹಂಕಾರ ಮುರಿಯಿತಂತೆ. ಇಂದ್ರನಿಗೆ ಪೂಜೆ ಮಾಡಬೇಡಿ ಹೇಳಿದ್ಯಾರು? ನೀನು ದೇವರೇ. ಗೋವರ್ಧನಕ್ಕೆ ಪೂಜೆ ಮಾಡಬೇಕು ಹೇಳಿದ್ಯಾರು? ನೀನೇ ದೇವರು. ಪೂಜೆ ಮಾಡಿದ್ಯಾರು? ಅದು ನೀನೆ. ಪೂಜೆಯನ್ನು ತೆಗೆದುಕೊಂಡವ ಯಾರು? ಅದು ನೀನೆ. ಗೋವರ್ಧನದಲ್ಲಿ ಕೊನೆಗೆ ದೇವೇಂದ್ರ ನೂತನಾಗಿ ನಿಂತು ಗೋವಿಂದರಾಜ ಪಟ್ಟಾಭಿಷೇಕ ಆದದ್ದು ಅದು ನಿನಗೆ. ಹಾಗಾದ್ರೆ ಮಾಡುವವ ನೀನು, ಮಾಡಿಸುವವ ನೀನು, ಅದನ್ನು ಹೊಂದುವವ ನೀನು, ಅದನ್ನು ಹೊಂದಿಸಿಕೊಳ್ಳುವವ ನೀನು, ಮಾಡಿದ್ದಕ್ಕೆ ಫಲವನ್ನು ಕೊಡುವವನು ನೀನು. ಎಲ್ಲವೂ ನೀನೇ ಆಗಿರುವಾಗ ನಾನು ಮಾಡ್ತೇನೆ ಅಂತ ಹೋದ್ರೆ ಆಗುತ್ತದ? ಯಾರನ್ನು ತೂಗಬೇಕು ನಾನು? ನಿನ್ನನ್ನ ಬ್ರಹ್ಮಾಂಡ ಭಾಗವತರನ್ನು ತೂಗುವುದಕ್ಕೆ
ಅದಕ್ಕೆ ಯಾವ ಹೇನೋ ಸಾಕಾಗಬೇಕು. ಪೂಜೆ ಮಾಡ್ತೇನೆ ನಾನೇ ನೆಟ್ಟಂತ ತುಳಸಿಯ ಗಿಡ. ಇವಳು ಅಷ್ಟೇ, ನಾನು ಹೂವಿನ ಗಿಡ ನೆಡ್ತೇನೆ ಅಂತ ಹೇಳ್ತಾಳೆ, ಹೂವನ್ನು ಬೆಳೆಸ್ತಾಳೆ. ಯಾಕೆ? ಮುರಿಯುವುದಕ್ಕಂತೆ. ಇದು ನಾನು ನೆಟ್ಟಂತ ತುಳಸಿಯ ಗಿಡ, ನಾನು ಮುರಿಯುವುದಕ್ಕಲ್ಲ, ನನ್ನ ದೇವರಿಗೆ ಹಾಕುವುದಕ್ಕೆ ಅಂತ. ಹೇಗೆ ಬೆಳೆಸ್ಬೇಕು ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿದ್ದ ಹಾಗೆ ನಾನು ಬೆಳೆಸ್ತೇನೆ. ನಾನು ಅದಕ್ಕೆ ಏನು ಹಾಕಿದ್ದೇನೆ? ಅನುದಿನ ಒಂದಿಷ್ಟು ನೀರನ್ನು ಹಾಕಿದ್ದೇನೆ. ಹಾಗಾದ್ರೆ ಅದು ಬೆಳೆಯಿತು ಹೇಗೆ? ಬೆಳೆಯುವುದಕ್ಕೆ ಕಾರಣ ನೀನು ದೇವರೇ. ಯಾಕೆ ಬೆಳೆಯಿತು? ನಾನು ನಿನಗೆ ಸಮರ್ಪಿಸ್ತೇನೆ, ಅದಕ್ಕಾಗಿ ಬೆಳೆದಿದೆ. ಹಾಗಾದ್ರೆ ಬೆಳೆಯುವುದಕ್ಕೆ ಪ್ರೇರೇಪಿಸಿದವ ನೀನು, ಬೆಳೆಸುವಂತೆ ಮಾಡಿದವ ನೀನು, ಬೆಳೆಯುವಂತೆ ಮಾಡಿದವ ನೀನು, ಅದನ್ನು ಪಡೆದವನು ನೀನು, ಇದನ್ನು ಪೂಜಿಸುವುದಕ್ಕೆ ಫಲ ನೀಡುವವನು ನೀನು. ಅದೇ ತುಳಸಿಯ ದಳವೊಂದನ್ನು ಹಿಡಿದು ಅಣುವಾಗಬಲ್ಲ, ಮಹತ್ತಾಗಬಲ್ಲ, ಬೃಹತ್ತಾಗಬಲ್ಲ, 3 ಹೆಜ್ಜೆಯಲ್ಲಿ 3 ಲೋಕವನ್ನು ಆಳದಂತ, ವಾಮನನು ಆಗಬಲ್ಲ, ತ್ರಿವಿಕ್ರಮನು ಆಗಬಲ್ಲಂತ ಮಹಾಮಹಿಮ ನಿನ್ನನ್ನು ನಾನು ತೂಗುವುದಲ್ಲ. ಈ ತಕ್ಕಡಿಯ ತಳಿಗೆಯಲ್ಲಿ ನಾನಿಟ್ಟಂತ ಈ ತುಳಸಿ ದಳಕ್ಕೆ ನೀನು ತೂಗಿಸಿಕೊಳ್ಳಬೇಕು, ನೀನು ತೂಗಿಸಿಕೊಳ್ಳಬೇಕು, ನೀನು ಮೇಲೆ ಬಂತಲ್ಲ. ಹೌದು ನಾರದ್ರೆ, ನಾನು ಅಪರಾಧ ಈಗ ನೀನು ಹೇಗೂ ಮಾತಾಡ್ಬೋದು, ಯಾಕಂದ್ರೆ ನನ್ನ ನಿಯಂತ್ರಣ ಇಲ್ಲ. ನಾನು ನಿಯಂತ್ರಿಸಲಿಕ್ಕೆ ನಾನು ಅಲ್ಲ.